ಅಪ್ಪ ಈಗ ಮುಖ್ಯವಾಗಿ ನಾವು ಅಧಿಕಾರದಲ್ಲಿ ಬಂದು 1 ವರ್ಷ ಆಯಿತು. ಇನ್ನೇನು 4 ವರ್ಷ ನಾವು ಕರ್ನಾಟಕದ ಆಡಳಿತ ನಡೆಸಬೇಕು. ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದಾರಲ್ಲ, ಅವರಿದ್ದಾಗ ನಾ ಆಗ್ತದೆ ಅಂತ ಹೇಳಿದ್ರೆ ಏನಾಗ್ತದೆ? ಹಾಗೆ MP ಪಾಟೀಲ್ಗೂ ಆಗ್ತಾ ಇದೆ, ಯುವಕರಿದ್ದಾರೆ, ಒಳ್ಳೆ ಮನಿತನದವರು ಇದ್ದಾರೆ, ಸಂಪನ್ನ ಅದ್ದಾರೆ, 4 ಜನರಿಗೆ ಸಹಾಯ ಮಾಡುವ ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಸಮಯ ಬೇಕಲ್ಲ. ಏನರ ಸಿದ್ದರಾಮಯ್ಯ ಬದಲಾವಣೆ ಏನರ ಕಾಡಿಸ್ತಿದೆ ಅದೇನೂ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಕೂಗಿಲ್ಲ, ಎಲ್ಲಿ ಅಥವಾ ಹೈಕಮಾಂಡದಲ್ಲಿ ಯಾವುದಾದ್ರು ವಿಚಾರ ಇಲ್ಲ. ನಮ್ಮೆಲ್ಲ ನಿರ್ಣಯ ಮಾಡೋದು ಕೊನೆಯದು ಹೈಕಮಾಂಡ್ ದಿಲ್ಲಿ. ಅಲ್ಲಿ ಏನು ಕೂಗಿಲ್ಲ, ಅಲ್ಲಿ ಏನು ಮಾತಿಲ್ಲ. ಸೊ ಇಲ್ಲಿ ಯಾರು ಅವಶ್ಯಕ ಮಾತಾಡಿ ನಿಮ್ಮ ಚಾನಲ್ ಕಳಿಸಿದ್ದು ಬಾರಿಸ್ಕೊಳ್ಳೋದು ಏನು ಸರಿ ಇಲ್ಲ. ಬಟ್ ಯಾರು ವಿಚಾರ ಇನ್ನು ಯಾರು ಎತ್ತಾ ಇದ್ದಾರೆ? CM ಚೇಂಜ್ ಬದಲಾವಣೆ ಆಗ್ತಾ ಇದೆ, ಯಾರು ಹೇಳಿದ್ರು? ಯಾರು ಹೇಳಿದ್ರು? ಬಿಜೆಪಿ ಅವರಿಗಿಂತ ಕಾಂಗ್ರೆಸ್ನವ್ರಿಗೆ ಹೆಚ್ಚಿನ ಆಸಕ್ತಿ ನೋಡಿ, ಜಗದೀಶ್ ಶೆಟ್ಟರು ನಮ್ಮ ಸ್ನೇಹಿತರು. ನಾನು ನೋಡಿದೆ, ಬೆಳಗಾವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಬೆಳಗಾವಿ MP ಆಗಿದ್ದಾರಲ್ಲ, ಹಾಗಾಗಿ ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತು? ಜನರಿಗೆ ಜಗದೀಶ್ ಮಾತಾಡೋದು ಬಹಳ ಕಡಿಮೆ. ಅವ್ರು ಮಾತಾಡೋದು ಯಾರೋ ಪಂಪ್ ಮಾಡಿದ್ದಾರೆ, ಹೊಡೆದಾಗ ಆಡಿದ್ರು ಅಷ್ಟೇ. ಸರ್ ಈಗ ನಮ್ಮ ಮಹೇಶ್ ತೆಂಗಿನಕಾಯಿ ಹೇಳ್ತಾರೆ ದೀಪಾವಳಿಗಿಂತ ಮುಂಚೆ ದೀಪಾವಳಿ ನಂತರ ರಾಜ್ಯದಲ್ಲಿ CM ಬದಲಾವಣೆ ಆಗ್ತಾರೆ. ಸರ್ಕಾರ ಕೂಡ ಅವ್ರು ಹೇಳ್ತಾರೆ. ಅವ್ರು ನೋಡಿ, ವಿರೋಧ ಪಕ್ಷದವರು ಹೇಳೋರು ಅವ್ರಿಗೆ ಸರ್ಕಾರ ಸ್ಥಿರ ಆಗಬೇಕು, ಕಾಂಗ್ರೆಸ್ ಸರ್ಕಾರ ಹೋಗಬೇಕು, ಸಾಧ್ಯತೆ ಅವ್ರಿಗೆ ಅವಕಾಶ ಹೇಳ್ತಾರೆ ಪ್ರಹ್ಲಾದ್. ಅದೊಂದು ಈ ಬೆಳಗಾವಿ ಜನರನ್ನ ಕಾಡ್ತಾ ಇದೆ. ಅದು ಜನರ ಬೇಡಿಕೆ ಸೂಕ್ತದೆ. ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲ, ಟ್ರೈನ್ ಬೆಳಗಾವಿ ಮೇಲೆ ಹೋಗಬೇಕು, ಬೆಳಗಾವಿ ಬಂದು ನಿಲ್ಲಬೇಕು. ಈ ಭಾಗದ ಜನರಿಗೆ ಎಷ್ಟು ರೈಲ್ವೇಸ್ ಅಥವಾ ಎಲ್ಲ ಸೌಕರ್ಯ ಸಿಗಬೇಕು. ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಕಡೆ ಹೆಚ್ಚಿನ ಗಮನ ಸಹ ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ. ಆ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬೇಕು. ಈಗ ಹಲವಾರು ನಮ್ಮ ಪ್ರತಿನಿಧಿ ಇದ್ದಾರೆ, ಮಂತ್ರಿ ಇದ್ದಾರೆ. ಕುಮಾರಸ್ವಾಮಿ ಅವರು ನಮ್ಮ ಮಂತ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಸೋಮಣ್ಣ ನಮ್ಮ ಮಂತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಹಿರಿಯ ಮಂತ್ರಿಗಳು, ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕರಂದಾಜೆ ಶೋಭಾ ಅವರು ಮಂತ್ರಿ ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಜವಾಬ್ದಾರಿ ಇದೆ ಪಕ್ಷಾತೀತವಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ. ಅವರು ದಕ್ಷಿಣ ಕನ್ನಡ ಆಗಲಿ, ಉತ್ತರ ಕರ್ನಾಟಕ ಆಗಲಿ, ಕರಾವಳಿ ಕರ್ನಾಟಕ ಆಗಲಿ ಎಲ್ಲ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿ. ಈಗ ನೋಡಿ, ಕಾರವಾರದೊಂದು ಬ್ರಿಡ್ಜು ಬಿತ್ತು. ನಾನು ಗಡ್ಕರಿ ಸಾಹೇಬರು ಸಹ ಪತ್ರ ಬರೋದು ಇಲ್ಲಿ ಹೋದಾಗ ತಿಳಿಸಿದ್ದೆ. ಗಡ್ಕರಿಯವ್ರ ಬಗ್ಗೆ ನನಗೆ ಅಭಿಮಾನ ಇದೆ, ಒಳ್ಳೆ ಮಂತ್ರಿ. ಆದರೆ ಕೆಲಸ ಆಗಿಲ್ಲ. ಇನ್ನು ಆ ಕೆಲಸ ಬಗ್ಗೆ ಏನು ಉತ್ತರವೂ ಇಲ್ಲ. ಎಲ್ಲ ನಮ್ಮ ಕೇರಳ ಕರ್ನಾಟಕದಿಂದ ಹೋಗುವ ಟ್ರಾಫಿಕ್ ಕಾರವಾರ ಬಾಳದೆ ತೊಂದರೆ ಆಗಿದೆ. ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು, ಒಂದು ಬ್ರಿಡ್ಜ್ ಕೆಲಸ ನಡೀತಾ ಇದೆ, ಒಂದು ಬ್ರಿಡ್ಜ್ ಇಟ್ಕೊಂಡ್ರೆ ಕೊಲ್ಯಾಪ್ಸ್ ಆಯಿತು. ಹಾಗಾಗಿ ಈ ಥರ ಬಲತಾಯ ಧೋರಣೆ ಆಗಿ ಮಾಡಬಾರ್ದು. ತಕ್ಷಣ ಎಲ್ಲಿ ಅವಶ್ಯಕತೆ ಇದೆ, ಯಾವ ರಾಜ್ಯ ಇರಲಿ, ಯಾವ ಭಾಗ ಇರಲಿ, ಅಲ್ಲಿ ಕೆಲಸ ಆಗಬೇಕು ಅಂತ ನಾನು ತಮ್ಮ ಮುಖಾಂತರ, TV ಚಾನಲ್ ಮುಖಾಂತರ ಭಾರತ ಸರ್ಕಾರಕ್ಕೆ, ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬರಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ ನಾನು ಒತ್ತಾಯಿಸ್ತಾ ಇದ್ದೇನೆ. ನೀವು ಅತ್ಯಂತ ಹಿರಿಯ ಶಾಸಕರು ರಾಜ್ಯದಲ್ಲಿ.